ಇನ್ನು ರಾತ್ರಿ ಮಳೆಗೆ ತತ್ತರಿಸಿ ಹೋದಂಥ ಅನೇಕ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅವಾಂತರಗಳ ಸುರಿಮಳೆ ಆಗ್ತಾ ಇದೆ. ಬಿಟ್ಟು ಬಿಟ್ಟು ಬರ್ತಾ ಇರುವಂಥ ಮಳೆಯಿಂದಾಗಿ ಅನೇಕ ಸಮಸ್ಯೆ ಎದುರಾಗ್ತಾ ಇದೆ, ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ. 20 ಎಕರೆ ಅಡಿಕೆ ತೋಟಕ್ಕೆ ನುಗ್ಗಿದಂಥ ರಸ್ತೆ ನೀರು, ಇನ್ಫ್ಯಾಕ್ಟ್ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮತ್ತು ರಸ್ತೆ ಪಕ್ಕ ಮಾಡಿರುವಂಥ ಮೋರಿಗಳ ನಿರ್ಮಾಣದಿಂದಾಗಿ ಈಗ 20 ಎಕರೆ ಅಡಿಕೆ ತೋಟ ಸಂಪೂರ್ಣ ನಾಶವಾಗಿದೆ. ಅವೈಜ್ಞಾನಿಕ ರಸ್ತೆ ಮತ್ತು ಸೇತುವೆ ಕಾಮಗಾರಿಯಿಂದ ಈ ರೀತಿಯಂಥ ಸಮಸ್ಯೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕುಮಟಾ ಶಿರಸಿ ರಸ್ತೆಗೆ ಇನ್ಫ್ಯಾಕ್ಟ್ ನಡುವೆ ಸೇತುವೆ ಕಾಮಗಾರಿ ನಡೀತಾ ಇದೆ. ಕುಮಟಾ ಮತ್ತು ಶಿರಸಿ ರಸ್ತೆಗೆ ಸೇತುವೆ ಕಾಮಗಾರಿ ನಡೀತಾ ಇದೆ. ಇದರ ಅವೈಜ್ಞಾನಿಕ ಕಾರಣಗಳಿಂದ ಸುಮಾರು 20 ಎಕರೆ ತೋಟ ಏನಿದೆ ಅಡಿಕೆ ತೋಟಕ್ಕೆ ಈಗ ನೀರು ನುಗ್ಗಿದೆ. 4 ದಿನಗಳಿಂದ ಸೇತುವೆ ಮೇಲೆ ಸಿಲುಕಿದ್ದಂಥ ಬಸ್ ಸೇತುವೆ ಕೆಳಗೆ ನೀರು ಹೋಗದಂಥ ಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಸರಿಯಾದಂಥ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾಡಿಲ್ಲ, ಅಥವಾ ಸೇತುವೆ ಇದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ, ನೀರು ಸರಿಯಾಗಿ ಹರಿತಾ ಇಲ್ಲ. ಹೀಗಾಗಿ ಈ ಕಾರಣಕ್ಕೋಸ್ಕರ ಅಕ್ಕಪಕ್ಕದ ತೋಟಗಳಿಗೆ, ಅಕ್ಕಪಕ್ಕದ ಮನೆಗಳಿಗೂ ಕೂಡ ಈಗ ನೀರು ನುಗ್ಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಪ್ರತಿನಿಧಿ ಸೂರಜ್ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾನೆ ಇದೆ. ಅದರಲ್ಲಿ ಪ್ರಮುಖವಾಗಿ ಏನಂದರೆ ಅವೈಜ್ಞಾನಿಕ ಕಾಮಗಾರಿಗಳು ಬಹಳಷ್ಟು ಪ್ರವಾಹಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಕೃತಕ ಪ್ರವಾಹಕ್ಕೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗಳು, ಅವೈಜ್ಞಾನಿಕ ಸೇತುವೆಗಳು ಕೃತಕ ಪ್ರವಾಹಕ್ಕೆ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ರಸ್ತೆ ಮಿರ್ಜಾನಿಂದ ಶಿರಸಿಗೆ ಹೋಗುವಂಥ ರಸ್ತೆ. ಒಂದು ಕಡೆಗೆ ರಸ್ತೆ ಸಂಚಾರ ಅಳಕೋಡ ಗ್ರಾಮಸ್ಥರಿಗೆ ನಿರಂತರವಾಗಿ ಸಮಸ್ಯೆ, ಅಷ್ಟೇ ಅಲ್ಲದೆ ಕೃಷಿ ಚಟುವಟಿಕೆಗಳಿಗೂ ಸಮಸ್ಯೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಇದು ಅಳಕೋಡ ಗ್ರಾಮದಲ್ಲಿರುವಂಥ ಸುಮಾರು ಒಂದು 5 ಎಕರೆ ಅಡಿಕೆ ತೋಟ. 5 ಎಕರೆ ಅಡಿಕೆ ತೋಟಕ್ಕೆ ರಸ್ತೆಯಲ್ಲಿರೋ ನೀರು ಪೂರ್ತಿ ತೋಟಕ್ಕೆ ಹೋಗಿದೆ. ತೋಟಕ್ಕೆ ಹೋಗಿರುವುದರಿಂದ ತೋಟ ಎಲ್ಲ ನಾಶ ಆಗಿದೆ. ಸಹಜವಾಗಿ ಅಡಿಕೆ ತೋಟದಲ್ಲಿ ನೀರು ಹೆಚ್ಚಿಗೆ ಹೊತ್ತಿರಬಾರ್ದು. ನೀರು ಹೆಚ್ಚಿಗೆ ಹೊತ್ತಿದ್ದರೆ ಅಡಿಕೆ ಬೆಳೆಗೆ ಸಮಸ್ಯೆ ಆಗುತ್ತೆ, ಕೊಳೆ ರೋಗ ಬರುತ್ತೆ. ಕೊಳೆ ರೋಗದಿಂದ ಅಡಿಕೆ ಬೆಳೆ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಆ ಅವಾಂತರಗಳು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಏನಂದರೆ ರಸ್ತೆ ಕಾಮಗಾರಿ ಮತ್ತು ಸೇತುವೆ ಕಾಮಗಾರಿಯಲ್ಲಿರುವಂಥ ಅವೈಜ್ಞಾನಿಕತೆ. ಯಾಕಂದರೆ ಅವರು ಮುಂದಾಲೋಚನೆ ಮಾಡಬೇಕಿತ್ತು, ಇಲ್ಲಿ ನೀರು ಬಂದರೆ ಯಾವ ರೀತಿಯಾದ ಸಮಸ್ಯೆ ಆಗಬಹುದು, ಮುಂದೆ ಏನು ಸಮಸ್ಯೆ ಆಗ್ಬೋದು ಅಂತ ನೋಡಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದ ಮುಂದಾಲೋಚನೆ ಮಾಡದೆ ಅವರು ಓನ್ಲಿ ರಸ್ತೆ ಕಾಮಗಾರಿ ಅಷ್ಟೇ ಮಾಡಿಬಿಟ್ಟು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ರೀತಿ ಸಮಸ್ಯೆ ಆಗಿದೆ. ಈಗ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡಿಸೋಣ. ಸರ್, ಇದು ಅಳಕೋಡ ಗ್ರಾಮದಲ್ಲಿ ಈ ರೀತಿಯಾದ ಸಮಸ್ಯೆ ಪ್ರತಿ ವರ್ಷವೂ ಆಗ್ತಾನೆ ಇದೆ. ಇದು ಕಾರಣ ಏನಂತಿದೆ ಸರ್? ಇಲ್ಲಿ ಮೊದಲನೇದಾಗಿ ಇಲ್ಲಿರುವಂತಹ ಈ ಒಂದು ರಸ್ತೆಯ ಪಕ್ಕದಲ್ಲಿರುವಂತಹ ಹೊಳೆ, ಈ ಕಡೆ ಇರುವಂತಹ ಯಾಣದ ಹೊಳೆ, ಚಂಡಿಕಾ ಹೊಳೆ, ಈ ಕಡೆ ಒಂದು ಬೆಟ್ಟದಿಂದ ಬರುವಂತಹ ಊರಿನಿಂದ ಬರುವಂತಹ ಒಂದು ಚಿಕ್ಕದಂತಹ ಹೊಳೆ. ಈ ಹೊಳೆಗೆ, ಈ ಚಿಕ್ಕವಾದಂಥ ಹೊಳೆಗೆ ಯಾಣದಿಂದ ಬಂತಹ ಚಂಡಿ ಹೊಳೆ ಅಡ್ಡಗಟ್ಟೋದ್ರಿಂದ ಇದು ನೀರು ರಸ್ತೆಗೆ ಬರ್ತದೆ. ಆದರೆ ಈ ವರ್ಷ ಏನಾಗಿದೆ ಕೇಳಿದ್ರೆ, ನಮ್ಮ ಆರ್ ಎನ್ ಎಸ್ ಕಂಪನಿಯವರು ಈಗ ಕುಮಟಾ ಶಿರ್ಸಿ ರೋಡನ್ನು ಕಾಂಕ್ರೀಟೀಕರಣ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ಇಲ್ಲಿ ರಸ್ತೆಯನ್ನು ಹೈಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ, ಒಂದು 5 ಫುಟ್ ಹೈಟ್ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಈಗ ಸೇತುವೆಯನ್ನು ಕಟ್ಟಿದ್ದಾರೆ. ಈ ಕಟ್ಟಿದ್ರಿಂದ ನೀರು ಆ ಕಡೆ ನಮ್ಮ ತೋಟಗಳಿಗೆ ಹೋಗ್ತಾ ಇದೆ ಕಟ್ಟು. ಇಷ್ಟು ವರ್ಷ ಏನಾಗ್ತಿತ್ತು ಕೇಳಿದ್ರೆ, ಆ ನೀರು ಈ ರೋಡಿನಲ್ಲೇ ಹರಿದು ಹೋಗ್ತಾ ಇತ್ತು, ನೀರಷ್ಟಾಗಿ ಬ್ಲಾಕ್ ಆಗ್ತಾ ಇರಲಿಲ್ಲ. ಆದರೆ ಈ ವರ್ಷ ಇದು ಕಟ್ಟೋದ್ರಿಂದ ನಮ್ಮ ತೋಟಗಳಿಗೆಲ್ಲ ನೀರು ಸ್ಟಾಕ್ ಆಗ್ತಾ ಇದೆ. ಒಂದು ದಿವಸ ನಿಲ್ತಾ ಇದೆ ನೀರು. ಒಂದು ದಿವಸ ನಿಂತಿದ್ದರಿಂದ ತೋಟದ ಅಡಿಕೆಗಳಿಗೆಲ್ಲ ಹಾನಿ ಆಗ್ತದೆ, ಕೊಳೆ ರೋಗ ಎಲ್ಲ ಬರ್ತದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ರೋಡಿನ ಕೆಲಸವನ್ನು ಚೆನ್ನಾಗಿ ಮಾಡ್ತಿದ್ದಾರೆ. ಆದರೆ ಇಲ್ಲಿ ನಮ್ಮ ಅಳಕೋಡ ಗ್ರಾಮದಲ್ಲಿರುವಂತಹ ಈ ಒಂದು ಜಾಗಕ್ಕೆ ಇನ್ನೂ ಉತ್ತಮ ರೀತಿಯಾದಂತಹ ಒಂದು ಬ್ರಿಡ್ಜ್ ವ್ಯವಸ್ಥೆ ಆಗಬೇಕು ಅಂತ ನಾವು ಊರಿನವರೆಲ್ಲ ಕೇಳ್ಕೊಳ್ತಾ ಇದ್ದೇವೆ ನಾವು. ಓಕೆ, ಈಗೇನೇನೋ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ಕೇವಲ ಇದು 5 ಎಕರೆ ಅಷ್ಟೇ ಅಲ್ಲದೆ ಈ ಕಡೆ ಸುಮಾರು ಒಂದು 20 ಎಕರೆಗಿಂತಲೂ ಹೆಚ್ಚಿಗೆ ಅಡಿಕೆ ತೋಟ ಇದೆ. ಆ ಅಡಿಕೆ ತೋಟಕ್ಕೂ ಸಹಿತ ಈ ಅವೈಜ್ಞಾನಿಕ ಸೇತುವೆ ಕಾಮಗಾರಿಯಿಂದ ಸಮಸ್ಯೆ ಆಗ್ತಾ ಇದೆ ಅಂತಲೂ ಸಹಿತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಭಾರೀ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಭಾರೀ ಮಳೆಗೆ ಭೂಗರಿತಾ ಇರುವಂಥ ಗುಂಡ್ಬಾಳ ನದಿ, ಇನ್ಫ್ಯಾಕ್ಟ್ ಗುಂಡ್ಬಾಳ ನದಿಯ ಆರ್ಭಟಕ್ಕೆ ಈಗ ಹಲವು ಮನೆಗಳು, ಅಡಿಕೆ ತೋಟಗಳು ಈಗ ಸಂಕಷ್ಟವನ್ನು ಎದುರಿಸ್ತವೆ. ಭಾರೀ ಮಳೆಗೆ ಈಗಾಗಲೇ ಗುಂಡ್ಬಾಳ ನದಿ ಉಕ್ಕಿ ಹರಿತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥ ನೆಲೆಯಲ್ಲಿ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಈಗ ನದಿ ನೀರು ನುಗ್ತಾ ಇದೆ. ತೋಟಗಳಿಗೂ ಕೂಡ ನದಿ ನೀರು ಈಗಾಗಲೇ ನುಗ್ಗಿದೆ. ಹೊನ್ನಾವರ ತಾಲೂಕಿನ ಗುಡ್ಡೇಬಾಳದಲ್ಲಿ ಮಳೆ ಆರ್ಭಟ ಕೂಡ ಜಾಸ್ತಿ ಆಗಿದೆ. ಆ ಭಾಗದಿಂದ
ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕೂಡ ಬರ್ತಾ ಇದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥ ಗುಂಡ್ಬಾಳ ನದಿ. ಇದರಿಂದ ನೋಡ್ತಾ ಇದ್ದಾರೆ ಈಗಾಗಲೇ ತೋಟಕ್ಕೆ ನೀರು ನುಗ್ಗಿದೆ, ಅದೇ ರೀತಿ ಮನೆಗಳಿಗೆ ನೀರು ನುಗ್ಗಿದೆ. ಜನಜೀವನ ಉತ್ತರ ಕನ್ನಡ ಭಾಗದಲ್ಲೂ ಕೂಡ ಅಸ್ತವ್ಯಸ್ತವಾಗಿದೆ. ಇನ್ಫ್ಯಾಕ್ಟ್ ಕಳೆದ 3-4 ವರ್ಷಗಳಿಂದ ಪ್ರವಾಹದ ಪರಿಸ್ಥಿತಿಯನ್ನು ಈ ಒಂದು ಭಾಗ ಎದುರಿಸ್ತಾ ಇದೆ. ಭಟ್ಕಳ, ಹೊನ್ನಾವರ, ಕಾರವಾರ, ಕುಮಟಾ, ಅಂಕೋಲಾ ಈ ಭಾಗದಲ್ಲಿ ಹೆಚ್ಚಿನ ಮಳೆ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗಿದೆ. ಈಗ ಗುಂಡ್ಬಾಳ ನದಿಯಿಂದ ನೀರು ನೇರವಾಗಿ ತೋಟಗಳಿಗೆ ನುಗ್ತಾ ಇದೆ, ಅದೇ ರೀತಿ ಮನೆಗಳು ಕೂಡ ನುಗ್ತಾ ಇದೆ. ಜನಜೀವನ ನಿಜಕ್ಕೂ ಕೂಡ ಅಸ್ತವ್ಯಸ್ತವಾಗಿದೆ.